ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಹೇಳಿಮ್ಮ. ನನ್ನ ಹೆಸರು ಪುಷ್ಪಾ ಶ್ರೀನಿವಾಸ. ಪುಷ್ಪಾ ಶ್ರೀನಿವಾಸ. ಎಲ್ಲಿಂದ ಬಂದಿದ್ದೀರಾ ತಾವು? ಬೆಂಗಳೂರಿನಿಂದ. ಬೆಂಗಳೂರು. ಅಲ್ಲಿ ತಮ್ಮ ಏರಿಯಾ ಯಾವುದು? ಚಿಕ್ಕಲಸಂದ್ರದಲ್ಲಿದ್ದೀರಿ. ಓ, ನಮಗೆ ಹತ್ತಿರದಲ್ಲಿದ್ದೀರಿ. ಓಕೆ ಓಕೆ. ಆದರೂ ಸಿಕ್ಕಿಲ್ಲ ನೀವು, ಇವತ್ತು ಸಿಕ್ಕಿದ್ದೀರಾ. ಕರಿಗಿರಿ ಕ್ಷೇತ್ರದಲ್ಲಿಯೇ ಆಗ್ಬೇಕು ಅಂತ ಹೇಳಿ ಕೊನೆಯ ಎಪಿಸೋಡಲ್ಲಿ ಬರಬೇಕು ಅಂತ ಹೇಳಿ ಭಗವದಿಚ್ಛೆ, ಅದಕ್ಕೆ ಇಲ್ಲಿ ಸಿಕ್ಕಿದ್ದೀರಾ. ಈಗ ತಮಗೆ 32ನೇ ಸಂಧಿ ಕಕ್ಷಾ ತಾರತಮ್ಯ ಸಂಧಿಯಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತೀನಿ. ಮೊದಲನೇ ಪ್ರಶ್ನೆ ತಮಗೆ, ಗರುಡಾರೂಢನಾದ ಪರಮಾತ್ಮನು ಗರುಡ ದೇವನಿಗೆ ಏನನ್ನು ತೋರಿಸುತ್ತಾನೆ? ಗರುಡಾರೂಢನಾದ ಪರಮಾತ್ಮನು ಗರುಡ ದೇವನಿಗೆ ಏನನ್ನು ತೋರಿಸುತ್ತಾನೆ? ತನ್ನ ಕಾಲಿನ ಬೆರಳುಗಳ ಸಂಧಿಯಲ್ಲಿ ತನ್ನ ಸ್ವರೂಪವನ್ನು ತೋರಿಸುತ್ತಾನೆ. ಯಾರು? ಪರಮಾತ್ಮ ಅಲ್ವಾ? ಪರಮದಯಾಳು. ಯಾಕೆಂತಂದ್ರೆ ಯಾವಾಗಲೂ ಗರುಡಾರೂಢನಾಗಿ ಬರ್ತಾ ಇರ್ತಾನೆ. ಅವನು ಮೇಲೆ ಕೂತಿರ್ತಾನೆ. ಅವನ ದರ್ಶನ ಹೆಂಗಾಗ್ಬೇಕು, ಅವನಿಗೆ ನೋಡ್ಬೇಕು ಅಂತ ಅನ್ಸಿದ್ರೆ ಹೇಗೆ ಅಲ್ವಾ? ಅದಕ್ಕೆ ತನ್ನ ಕಾಲಿನ ಬೆರಳುಗಳಲ್ಲಿ ಪರಮಾತ್ಮ ತೋರಿಸನಂದ್ರೆ ಎಷ್ಟು ಅವನ ಕಾಲಿನ ಬೆರಳು ಕೂಡ ಎಷ್ಟು ಆನಂದವಾಗಿದೆ ಅಂದ್ರೆ ಕನ್ನಡಿ ಇದ್ದಂಗಿತ್ತು. ಅದರಲ್ಲಿ ನೋಡ್ತಿದ್ದಂತೆ ಗರುಡ ದೇವನು. ಅಲ್ಲ, ಸರಿಯಾದ ಉತ್ತರ. ತುಂಬ ಚೆನ್ನಾಗಿ ಒಂದು ಪ್ರಶ್ನೆನೂ ಹಾಗೆ ಉತ್ತರನೂ ಹಾಗೆ ಅಲ್ವಾ? ಬಹಳ ಚೆನ್ನಾಗಿ. ಇನ್ನು ಮುಂದಿನ ಪ್ರಶ್ನೆ, ಯಾವ ಭಕುತಿಯು ಚಾರುತರವಾಗಿದೆ? ಯಾವ ಭಕುತಿಯು ಚಾರುತರವಾಗಿದೆ? ನವವಿಧ ಭಕುತಿಯು ಚಾರುತರವಾಗಿದೆ. ನವವಿಧ ಭಕುತಿ. ಯಾರಿಗೆ ಕೇಳ್ತಾರೆ ನವವಿಧ ಭಕುತಿ ಅಂತ ಹೇಳಿ? ಯಾರನ್ನ ಕೇಳ್ತೀವಿ ನಾವು? ಕೊಡುವಂತ ಯಾರನ್ನ ಕೇಳ್ತೀವಿ? ಭಗವಂತನನ್ನು ಕೇಳ್ತೀವಿ. ಆದರೆ ಮುಖ್ಯವಾಗಿ ಮುಖ್ಯ ಪ್ರಾಣದೇವರು. ನವವಿಧ ಭಕುತಿ ನವಗದಿಂದಲೇ ಕೊಡು ಕವಿಜನ ಪ್ರಿಯ ಪವಮಾನ ಅಲ್ವಾ? ಕೇಳ್ತೀವಲ್ವಾ? ಅವನ್ನ ಕೇಳ್ತೀವಿ. ನಮಗೆ ನವವಿಧ ಭಕುತಿಯನ್ನ ಚಾರುತರವಾಗಿ ಕೊಡುವಂತ ಇದು ವಾಯುದೇವರಲ್ಲಿ ನಾವು ಕೇಳ್ಕೊಳ್ತೀವಿ. ಸರಿಯಾದ ಉತ್ತರ. ಈಗ ತಾವು ತಮ್ಮ ಒಂದು ಹವ್ಯಾಸ ಆಗಲಿ, ತಮ್ಮ ಒಂದು ಸಾಧನೆ ಆಗಲಿ ಯಾವ ರೀತಿ ಮಾಡ್ಕೊಂಡಿದ್ದೀರಾ? ನಾನು ದಿನಚರಿಯಲ್ಲಿ ಭಜನಾ ಮಂಡಳಿನಲ್ಲೂ ಇದ್ದೀನಿ. ನಾನು ರಾಮಮೂರ್ತಿ ನಗರ ITI ಕಾಲೋನಿನಲ್ಲಿ ಶ್ರೀ ವಿಜಯ ಭಜನಾ ಮಂಡಳಿ ಅಂತಿದೆ. ಅಲ್ಲಿ ನಮ್ಮ ಪ್ರೆಸಿಡೆಂಟ್ ಪರಿಮಳ ಅಂತ ಇದ್ದಾರೆ. ಭಜನಾ ಮಂಡಳಿನಲ್ಲಿ ನಾನು ಸೆಕ್ರೆಟರಿ ಆಗಿದ್ದೀನಿ. ಅಂದ್ರೆ ನೀವು ಇಲ್ಲಿಂದ ಅಲ್ಲಿ ಹೋಗ್ತೀರಿ? ಭಜನೆ ಒಳ್ಳೊಳ್ಳೆ ಕಾರ್ಯಕ್ರಮ ಅಂದ್ರೆ ಅವಾಗ ಹೋಗ್ತಾ ಇದ್ದೆ. ರೆಗ್ಯುಲರ್ ಅಂತ ಏನಿಲ್ಲ. ಅಲ್ಲಿದ್ದಾಗ ಅಲ್ಲಿ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೆ. ಅಡ್ರೆಸ್ ಚೇಂಜ್ ಆಗಿರೋದ್ರಿಂದ ಅವಾಗ ಹೋಗಿ ಬಂದು. ಮೊದಲು ಅಲ್ಲಿದ್ರಿ, ಈಗ ಒಟ್ಟಿನಲ್ಲಿ ಸಾಧನೆ ಬಿಡೋದಿಲ್ಲ. ಎಲ್ಲೇ ಇರಲಿ ಏನು ನಮ್ಮ ಪರಮಾತ್ಮನನ್ನು ಮರೆಯೋ ಹಾಗಿಲ್ಲ ಅಲ್ವಾ? ಅದನ್ನೇ ಕೇಳ್ತಾರೆ ಎಲ್ಲಾ ದಾಸರಾಗ್ಲಿ, ಇವರಾಗ್ಲಿ, ಭಕ್ತರಾಗ್ಲಿ. ಏನ್ ಕೇಳ್ತಾರೆ? ನಾವು ಹೇಗೆ ಇದ್ರು ಕೂಡ, ಯಾವ ಜನ್ಮದಲ್ಲಿದ್ರು ಕೂಡ ನಿನ್ನನ್ನ ಮರೆಸಬೇಡ ತಂದೆ ಅಂತ ಕೇಳ್ಕೊತಾ ಇರ್ತಾರಲ್ವಾ? ಇಲ್ಲ, ತಮಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮಧು ವಿರೋಧಿ ಮನೋಜ ಯಾರು? ಮಧು ವಿರೋಧಿ ಮನೋಜ ಯಾರು? ಮಧು ರಾಕ್ಷಸನು. ಮಧು ರಾಕ್ಷಸನನ್ನು ಸಂಹರಿಸಿ ಒಳ್ಳೆಯ ಮನಸ್ಸಿನಿಂದ ಜನಿಸಿದ ಚಂದ್ರದೇವರು. ಇನ್ನೊಂದ್ಸಲ ಹೇಳ್ತೀರಾ? ಮಧು ರಾಕ್ಷಸನನ್ನು ಸಂಹರಿಸಿ ದೇವರ ಒಳ್ಳೆ ಮನಸ್ಸಿನಿಂದ ಜನಿಸಿದ ಚಂದ್ರದೇವರು. ಸರಿಯಾದ ಉತ್ತರ. ಆ ಮಧು ನಾಮಕ ದೈತ್ಯನನ್ನ ಸಂಹರಿಸಿ ಬರ್ತಾ ಇರಬೇಕಾದ್ರೆ ಪರಮಾತ್ಮನ ಮನಸ್ಸಿನಿಂದ ಜನಿಸಿದವರಾದ ಚಂದ್ರದೇವರು ಅಂತ ಹೇಳಿ ಇಲ್ಲಿ ಚಂದ್ರಮ ಮನಸೋ ಜಾತಃ ಅಂತ ಹೇಳಿ ಹೇಳ್ತಾರಲ್ವಾ? ಚಂದ್ರಮ ಮನಸೋ ಜಾತಃ ಅಂತ ಹೇಳ್ತಾರೆ. ಇನ್ನು ಕೊನೆಯ ಪ್ರಶ್ನೆಗೆ ತಮಗೆ ಬರ್ತಾ ಇದ್ದೀನಿ. ಎಷ್ಟು ಜನ ಕುಲ ಋಷಿಗಳು 19ನೇ ಕಕ್ಷದಲ್ಲಿದ್ದಾರೆ? ಬಹಳ ಇಂಪಾರ್ಟೆಂಟ್. 80 ಜನ ಹೇಳ್ಬಿಟ್ರಿ ಕರೆಕ್ಟಾ? 80 ಜನರು ಸರಿಯಾದ ಉತ್ತರ. ಎಷ್ಟು ಜನ ಕುಲ ಋಷಿಗಳು 19ನೇ ಕಕ್ಷದಲ್ಲಿದ್ದಾರೆ ಅಂದ್ರೆ 80 ಜನರು ಅಂತ ಹೇಳಿದ್ರು. ಸರಿಯಾಗಿದೆ. ನಾವು ಏನಂದ್ರೆ ಈ ಒಂದು ಕರಿಗಿರಿ ಕ್ಷೇತ್ರದಲ್ಲಿ ಕಕ್ಷಾ ತಾರತಮ್ಯ ಕೊನೆಯ ಒಂದು ಮಂಗಳ ಆಗುವಂತಹ ಒಂದು ಸಮಯದಲ್ಲಿ ತಮ್ಮ ಒಂದು ಈ ರಥೋತ್ಸವದಲ್ಲಿ ಭಾಗವಹಿಸಿದ್ದೀರಿ. ತಮಗೆ ವಿದ್ಯಾಲಯದ ಪರವಾಗಿ ಅನಂತ ತಮಗೂ ಕೂಡ ಯುದ್ಧ ಕ್ಷೇತ್ರದಲ್ಲಿ ನಮ್ಮ ಬಾಯಲ್ಲಿ ಒಂದು
ಎಷ್ಟಾಗತ್ತೋ ಅಷ್ಟು ನುಡಿಸಿದ್ದೀವಿ ಈಗ. ಶ್ರೀರಮಾನಿ ನಮಗೂ ನಮ್ಮ ಪ್ರಾಣದಿಂದಲಿ ಕಾಮ ಇಂದ್ರರಿಗೆ ಗೌರಿ ವಾರುಣಿ ಖಗಪರಾಣಿಗೆ ಶೌರಿ ಮಹಿಷಿಯರೊಳಗೆ ಜಾಂಬವ ತೀರಮಾಯು